ಇನ್ನು ಅತ್ತ ಕಲಬುರಗಿಯಲ್ಲೂ ಕೂಡ ಐ ಲವ್ RSS ಅಂತ ಪೋಸ್ಟರ್ ಸಾಕಷ್ಟು ರಾಜ್ಯದ ಗಮನವನ್ನು ಸೆಳೆತಾ ಇತ್ತು. ಇದೀಗ ಪೋಸ್ಟರ್ ವರ್ಸಸ್ ಪೋಸ್ಟರ್ ಅಂತಕ್ಕಂಥ ಅಭಿಯಾನ ಕಲಬುರಗಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಇದೀಗ ಪೋಸ್ಟರ್ ವರ್ಸಸ್ ಪೋಸ್ಟರ್ದಲ್ಲಿ ಇದೀಗ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಅಂತಕ್ಕಂತಹ ಒಂದು ಪೋಸ್ಟರ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ, ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಆವರಣದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಹಾಗಾಗಿ ಜೋರಾಗ್ತಾ ಇದೆ RSS ಬ್ಯಾನ್ ಫೈಟ್. ಬೆದರಿಕೆ ಬಂದಿದ್ರೆ ಪ್ರಿಯಾಂಕ್ ಖರ್ಗೆ ದೂರನ್ನ ನೀಡಲಿ, ದೂರು ನೀಡದೇ ಇದ್ದರೆ ಅನುಮಾನ ಬರುತ್ತೆ. ಮತ್ತೊಂದು ಕಡೆಗೆ ಚಿಕ್ಕಮಗಳೂರಿನಲ್ಲಿ CT ರವಿ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ದೂರು ಕೊಡದಿದ್ರೆ ಸುಳ್ಳು ಆರೋಪ ಅನಿಸುತ್ತೆ, ಯಾರ ಬೆದರಿಕೆಗೆ ಹಾಕಿದ್ರು ಕೂಡ ಅದು ತಪ್ಪೆ ಅಂತಕ್ಕಂತಹ ಒಂದು ವಾಗ್ದಾಳಿ. ಒಬ್ಬ ಲುಚ್ಚ RSS ಕಾರ್ಯಕರ್ತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಕರೆ ಮಾಡಿ ಒಂದು ಧಮಕಿ ಹಾಕ್ತಾನೆ, RSS ಪ್ರವೃತ್ತಿ ಏನಂತೂ ತೋರಿಸ್ತಾನೆ. ಪ್ರಿಯಾಂಕ್ ಸಾಹೇಬರು ಏನು RSS ಬ್ಯಾನ್ ಅಂತ ಏನು ಮಾಡಿದ್ದಾರೆ ಅದು ನಿಜವಾಗ್ಲೂ ಕರೆಕ್ಟ್, ಸತ್ಯವಾಗಿ ಅದು ಕರೆಕ್ಟ್ ಮಾಡಿದ್ದಾರೆ. ಒಬ್ಬನು ಹಿಜಡ, ಒಬ್ಬನು ಧೈರ್ಯ ಇರಲಾರ್ದನು, ಅವನು ಗಂಡಸಲ್ಲ, ಒಂದು ಕರೆ ಮಾಡಿ ಎಲ್ಲೋ ಕೂತೊಂದು ಕರೆ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಧಮಕಿ ಹಾಕ್ತಿದ್ದಾನೆ. ಅದರ ವಿರೋಧವಾಗಿ ನಾವು ಇದೊಂದು ತುರ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಏನಾದರೂ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಇವ್ರು ದೂರೇ ಕೊಟ್ಟಿಲ್ಲ ಅಲ್ಲ, ಇವತ್ತು ದೂರು ಕೊಡ್ತಾ ಇದ್ದೀವಿ ಕಮಿಷನರ್ಗೆ. ನಾವು ಜಿಲ್ಲಾಧ್ಯಕ್ಷರು ಎಲ್ಲರೂ ಹೋಗಿ ಒಂದು ದೂರು ಕೊಡ್ತಾ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಬರೀ ಕಲಬುರಗಿ ಜಿಲ್ಲೆಯಲ್ಲಿಲ್ಲ, ಇವತ್ತು ಚಾಮರಾಜನಗರದಿಂದ ಬೀದರ್ ತನ ಪ್ರಿಯಾಂಕ್ ಖರ್ಗೆ ಅವ್ರ ಹಳ್ಳಿ ಅಭಿಮಾನಿಗಳಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟರೆ ಸರಿ, ಇಲ್ಲಾಂದ್ರೆ ಈ ಬರೀ ಇದು ರಾಜ್ಯ ಅಲ್ಲ, ರಾಷ್ಟ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಸಾಹೇಬ್ರ ಬೆಂಬಲಿಗರು ರೋಡಿಗಳಿತಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಮತ್ತೊಬ್ಬರು ಕೂಡ ಇದ್ದಾರೆ. ಸರ್, ಇವತ್ತು ತಮ್ಮ ಬೇಡಿಕೆ ಏನು ಅಂತ? ಇಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಪ್ರಿಯಾಂಕ ಖರ್ಗೆ ಸಾಹೇಬರು ಯಾವಾಗಲೂ RSS ಬಗ್ಗೆ ಏನವ್ರು ಹೇಳಿದ್ದಾರೆ, ಸರ್ಕಾರಿ ಭೂಮಿ ಉಪಯೋಗ ಮಾಡಬೇಡಿ. ಆದರೆ ಇವರು ತಮ್ಮ ಮೇಲೆ ಈ ಥರ ಹಾಕೊಂಡಿದ್ದಾರೆ. ಇವರು ಇವತ್ತು ಪ್ರೈವೇಟ್ ಸಾಹೇಬ್ರ ಮೇಲೆ ಬೆದರಿಕೆ ಹಾಕೋದು, ಅಲ್ಲಿ ಪರ್ಸ್ನಲ್ ಆಗಿ ಸಾಹೇಬ್ರಿಗೆ ಬೈಯೋದು, ಅಲ್ಲಿ ಈ ಹೇಳಿತನ ಏನು ಮಾಡ್ತಾ ಇದ್ದಾರೆ RSSದವರು. ನಾನು ಅವ್ರಿಗೆ RSSದವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವು ಏನಾದರೆ ಗಂಡಸರಿದ್ದರೆ ಫೇಸ್ ಟು ಫೇಸ್ ಬನ್ನಿ ಪ್ರಿಯಾಂಕ ಖರ್ಗೆ ಅವರು ಕೂಡ ಮಾತಾಡಲಿಕ್ಕೆ, ನಿಮ್ಮ ಸಿದ್ಧಾಂತಗಳನ್ನು ತೊಗೊಂಬನ್ನಿ ಪ್ರಿಯಾಂಕ್ ಸಾಹೇಬ್ರು ಕೂಡ ಮಾತಾಡಲಿಕ್ಕೆ. ಅವಾಗ ನಾನು ನಿಮ್ಗೆ ಹೇಳ್ತೀನಿ ಪ್ರಿಯಾಂಕ್ ಸಾಹೇಬರು ಯಾವಾಗ ಎಷ್ಟು ಕರೆಕ್ಟ್ ಇದ್ದಾರೆ ಅನ್ನೋದು ಈ ರಾಜ್ಯ ಇಲ್ಲ ದೇಶ ಜನಗೆ ಗೊತ್ತಿದೆ ಅಂತ ನಾನು ಈ ಬಗ್ಗೆ ಹೇಳಕ್ಕೆ ಬಯಸ್ತೇನೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ಅತ್ತ ಕಲಬುರಗಿಯಲ್ಲೂ ಕೂಡ ಐ ಲವ್ RSS ಅಂತ ಪೋಸ್ಟರ್ ಸಾಕಷ್ಟು ರಾಜ್ಯದ ಗಮನವನ್ನು ಸೆಳೆತಾ ಇತ್ತು. ಇದೀಗ ಪೋಸ್ಟರ್ ವರ್ಸಸ್ ಪೋಸ್ಟರ್ ಅಂತಕ್ಕಂಥ ಅಭಿಯಾನ ಕಲಬುರಗಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಇದೀಗ ಪೋಸ್ಟರ್ ವರ್ಸಸ್ ಪೋಸ್ಟರ್ದಲ್ಲಿ ಇದೀಗ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ ಖರ್ಗೆ ಅಂತಕ್ಕಂತಹ ಒಂದು ಪೋಸ್ಟರ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ, ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಆವರಣದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಹಾಗಾಗಿ ಜೋರಾಗ್ತಾ ಇದೆ RSS ಬ್ಯಾನ್ ಫೈಟ್. ಬೆದರಿಕೆ ಬಂದಿದ್ರೆ ಪ್ರಿಯಾಂಕ್ ಖರ್ಗೆ ದೂರನ್ನ ನೀಡಲಿ, ದೂರು ನೀಡದೇ ಇದ್ದರೆ ಅನುಮಾನ ಬರುತ್ತೆ. ಮತ್ತೊಂದು ಕಡೆಗೆ ಚಿಕ್ಕಮಗಳೂರಿನಲ್ಲಿ CT ರವಿ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ದೂರು ಕೊಡದಿದ್ರೆ ಸುಳ್ಳು ಆರೋಪ ಅನಿಸುತ್ತೆ, ಯಾರ ಬೆದರಿಕೆಗೆ ಹಾಕಿದ್ರು ಕೂಡ ಅದು ತಪ್ಪೆ ಅಂತಕ್ಕಂತಹ ಒಂದು ವಾಗ್ದಾಳಿ. ಒಬ್ಬ ಲುಚ್ಚ RSS ಕಾರ್ಯಕರ್ತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಕರೆ ಮಾಡಿ ಒಂದು ಧಮಕಿ ಹಾಕ್ತಾನೆ, RSS ಪ್ರವೃತ್ತಿ ಏನಂತೂ ತೋರಿಸ್ತಾನೆ. ಪ್ರಿಯಾಂಕ್ ಸಾಹೇಬರು ಏನು RSS ಬ್ಯಾನ್ ಅಂತ ಏನು ಮಾಡಿದ್ದಾರೆ ಅದು ನಿಜವಾಗ್ಲೂ ಕರೆಕ್ಟ್, ಸತ್ಯವಾಗಿ ಅದು ಕರೆಕ್ಟ್ ಮಾಡಿದ್ದಾರೆ. ಒಬ್ಬನು ಹಿಜಡ, ಒಬ್ಬನು ಧೈರ್ಯ ಇರಲಾರ್ದನು, ಅವನು ಗಂಡಸಲ್ಲ, ಒಂದು ಕರೆ ಮಾಡಿ ಎಲ್ಲೋ ಕೂತೊಂದು ಕರೆ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಧಮಕಿ ಹಾಕ್ತಿದ್ದಾನೆ. ಅದರ ವಿರೋಧವಾಗಿ ನಾವು ಇದೊಂದು ತುರ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಏನಾದರೂ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಇವ್ರು ದೂರೇ ಕೊಟ್ಟಿಲ್ಲ ಅಲ್ಲ, ಇವತ್ತು ದೂರು ಕೊಡ್ತಾ ಇದ್ದೀವಿ ಕಮಿಷನರ್ಗೆ. ನಾವು ಜಿಲ್ಲಾಧ್ಯಕ್ಷರು ಎಲ್ಲರೂ ಹೋಗಿ ಒಂದು ದೂರು ಕೊಡ್ತಾ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಬರೀ ಕಲಬುರಗಿ ಜಿಲ್ಲೆಯಲ್ಲಿಲ್ಲ, ಇವತ್ತು ಚಾಮರಾಜನಗರದಿಂದ ಬೀದರ್ ತನ ಪ್ರಿಯಾಂಕ್ ಖರ್ಗೆ ಅವ್ರ ಹಳ್ಳಿ ಅಭಿಮಾನಿಗಳಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟರೆ ಸರಿ, ಇಲ್ಲಾಂದ್ರೆ ಈ ಬರೀ ಇದು ರಾಜ್ಯ ಅಲ್ಲ, ರಾಷ್ಟ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಸಾಹೇಬ್ರ ಬೆಂಬಲಿಗರು ರೋಡಿಗಳಿತಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಮತ್ತೊಬ್ಬರು ಕೂಡ ಇದ್ದಾರೆ. ಸರ್, ಇವತ್ತು ತಮ್ಮ ಬೇಡಿಕೆ ಏನು ಅಂತ? ಇಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಪ್ರಿಯಾಂಕ ಖರ್ಗೆ ಸಾಹೇಬರು ಯಾವಾಗಲೂ RSS ಬಗ್ಗೆ ಏನವ್ರು ಹೇಳಿದ್ದಾರೆ, ಸರ್ಕಾರಿ ಭೂಮಿ ಉಪಯೋಗ ಮಾಡಬೇಡಿ.
ಆದರೆ ಇವರು ತಮ್ಮ ಮೇಲೆ ಈ ಥರ ಹಾಕೊಂಡಿದ್ದಾರೆ. ಇವರು ಇವತ್ತು ಪ್ರೈವೇಟ್ ಸಾಹೇಬ್ರ ಮೇಲೆ ಬೆದರಿಕೆ ಹಾಕೋದು, ಅಲ್ಲಿ ಪರ್ಸ್ನಲ್ ಆಗಿ ಸಾಹೇಬರಿಗೆ ಬೈಯೋದು, ಅಲ್ಲಿ ಈ ಹೇಳಿತನ ಏನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ದವರು. ನಾನು ಅವ್ರಿಗೆ ಆರ್ ಎಸ್ ಎಸ್ದವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವು ಏನಾದರೆ ಗಂಡಸರಿದ್ದರೆ ಫೇಸ್ ಟು ಫೇಸ್ ಬನ್ನಿ ಪ್ರಿಯಾಂಕಾ ಖರ್ಗೆ ಅವ್ರು ಕೂಡ ಮಾತಾಡಲಿಕ್ಕೆ, ನಿಮ್ಮ ಸಿದ್ಧಾಂತಗಳನ್ನು ತೊಗೊಂಬನ್ನಿ ಪ್ರಿಯಾಂಕ್ ಸಾಹೇಬ್ರು ಕೂಡ ಮಾತಾಡಲಿಕ್ಕೆ. ಅವಾಗ ನಾನು ನಿಮ್ಗೆ ಹೇಳ್ತೀನಿ ಪ್ರಿಯಾಂಕ್ ಸಾಹೇಬರು ಯಾವಾಗ ಎಷ್ಟು ಕರೆಕ್ಟ್ ಇದ್ದಾರೆ ಅನ್ನೋದು ಈ ರಾಜ್ಯ ಇಲ್ಲ ದೇಶ ಜನಗೆ ಗೊತ್ತಿದೆ ಅಂತ ನಾನು ಈ ಬಗ್ಗೆ ಹೇಳಕ್ ಬಯಸ್ತೇನೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ಅತ್ತ ಕಲಬುರಗಿಯಲ್ಲೂ ಕೂಡ ಐ ಲವ್ ಆರ್ ಎಸ್ ಎಸ್ ಅಂತ ಪೋಸ್ಟರ್ ಸಾಕಷ್ಟು ರಾಜ್ಯದ ಗಮನವನ್ನು ಸೆಳೆತಾ ಇತ್ತು. ಇದೀಗ ಪೋಸ್ಟರ್ ವರ್ಸಸ್ ಪೋಸ್ಟರ್ ಅಂತಕ್ಕಂಥ ಅಭಿಯಾನ ಕಲಬುರಗಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಇದೀಗ ಪೋಸ್ಟರ್ ವರ್ಸಸ್ ಪೋಸ್ಟರ್ದಲ್ಲಿ ಇದೀಗ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕಾ ಖರ್ಗೆ ಅಂತಕ್ಕಂತಹ ಒಂದು ಪೋಸ್ಟರ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ, ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಆವರಣದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಹಾಗಾಗಿ ಜೋರಾಗ್ತಾ ಇದೆ ಆರ್ ಎಸ್ ಎಸ್ ಬ್ಯಾನ್ ಫೈಟ್. ಬೆದರಿಕೆ ಬಂದಿದ್ರೆ ಪ್ರಿಯಾಂಕ್ ಖರ್ಗೆ ದೂರನ್ನ ನೀಡಲಿ, ದೂರು ನೀಡದೇ ಇದ್ರೆ ಅನುಮಾನ ಬರುತ್ತೆ. ಮತ್ತೊಂದು ಕಡೆಗೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಯು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ದೂರು ಕೊಡದಿದ್ರೆ ಸುಳ್ಳು ಆರೋಪ ಅನಿಸುತ್ತೆ, ಯಾರ ಬೆದರಿಕೆಗೆ ಹಾಕಿದ್ರು ಕೂಡ ಅದು ತಪ್ಪೆ ಅಂತಕ್ಕಂತಹ ಒಂದು ವಾಗ್ದಾಳಿ. ಒಬ್ಬ ಲುಚ್ಚ ಆರ್ ಎಸ್ ಎಸ್ ಕಾರ್ಯಕರ್ತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಕರೆ ಮಾಡಿ ಒಂದು ಧಮಕಿ ಹಾಕ್ತಾನೆ, ಆರ್ ಎಸ್ ಎಸ್ ಪ್ರವೃತ್ತಿ ಏನಂತೂ ತೋರಿಸ್ತಾನೆ. ಪ್ರಿಯಾಂಕ್ ಸಾಹೇಬರು ಏನು ಆರ್ ಎಸ್ ಎಸ್ ಬ್ಯಾನ್ ಅಂತ ಏನು ಮಾಡಿದ್ದಾರೆ ಅದು ನಿಜವಾಗ್ಲೂ ಕರೆಕ್ಟ್, ಸತ್ಯವಾಗಿ ಅದು ಕರೆಕ್ಟ್ ಮಾಡಿದ್ದಾರೆ. ಒಬ್ಬನು ಹಿಜಡ, ಒಬ್ಬನು ಧೈರ್ಯ ಇರಲಾರ್ದನು, ಅವನು ಗಂಡಸಲ್ಲ, ಒಂದು ಕರೆ ಮಾಡಿ ಎಲ್ಲೋ ಕೂತೊಂದು ಕರೆ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಧಮಕಿ ಹಾಕ್ತಿದ್ದಾನೆ. ಅದರ ವಿರೋಧವಾಗಿ ನಾವು ಇದೊಂದು ತುರ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಏನಾದರೂ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಇವ್ರು ದೂರೇ ಕೊಟ್ಟಿಲ್ಲ ಅಲ್ಲ ಅಂತ ಇವತ್ತು ದೂರು ಕೊಡ್ತಾ ಇದ್ದೀವಿ ಕಮಿಷನರ್ಗೆ. ನಾವು ಜಿಲ್ಲಾಧ್ಯಕ್ಷರು ಎಲ್ಲರೂ ಹೋಗಿ ಒಂದು ದೂರು ಕೊಡ್ತಾ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಬರೀ ಕಲಬುರಗಿ ಜಿಲ್ಲೆಯಲ್ಲಿಲ್ಲ, ಇವತ್ತು ಚಾಮರಾಜ ನಗರಿಂದ ಬೀದರ್ ತನ ಪ್ರಿಯಾಂಕ್ ಖರ್ಗೆ ಅವ್ರ ಹಳ್ಳಿ ಅಭಿಮಾನಿಗಳಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟರೆ ಸರಿ, ಇಲ್ಲಾಂದ್ರೆ ಈ ಬರೀ ಇದು ರಾಜ್ಯ ಅಲ್ಲ ರಾಷ್ಟ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಸಾಹೇಬ್ರ ಬೆಂಬಲಿಗರು ರೂಢಿಗಳಿತಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಮತ್ತೊಬ್ರು ಕೂಡ ಇದ್ದಾರೆ ಸರ್. ಇವತ್ತು ತಮ್ಮ ಬೇಡಿಕೆ ಏನು ಅಂತ? ಇಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಪ್ರಿಯಾಂಕಾ ಖರ್ಗೆ ಸಾಹೇಬರು ಯಾವಾಗಲೂ ಆರ್ ಎಸ್ ಎಸ್ ಬಗ್ಗೆ ಏನವ್ರು ಹೇಳಿದ್ದಾರೆ, ಸರ್ಕಾರಿ ಭೂಮಿ ಉಪಯೋಗ ಮಾಡಬೇಡಿ. ಆದರೆ ಇವರು ತಮ್ಮ ಮೇಲೆ ಈ ಥರ ಹಾಕೊಂಡಿದ್ದಾರೆ. ಇವರು ಇವತ್ತು ಪ್ರೈವೇಟ್ ಸಾಹೇಬ್ರ ಮೇಲೆ ಬೆದರಿಕೆ ಹಾಕೋದು, ಅಲ್ಲಿ ಪರ್ಸ್ನಲ್ ಆಗಿ ಸಾಹೇಬರಿಗೆ ಬೈಯೋದು, ಅಲ್ಲಿ ಈ ಹೇಳಿತನ ಏನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ದವರು. ನಾನು ಅವ್ರಿಗೆ ಆರ್ ಎಸ್ ಎಸ್ದವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವು ಏನಾದರೆ ಗಂಡಸರಿದ್ದರೆ ಫೇಸ್ ಟು ಫೇಸ್ ಬನ್ನಿ ಪ್ರಿಯಾಂಕಾ ಖರ್ಗೆ ಅವ್ರು ಕೂಡ ಮಾತಾಡಲಿಕ್ಕೆ, ನಿಮ್ಮ ಸಿದ್ಧಾಂತಗಳನ್ನು ತೊಗೊಂಬನ್ನಿ ಪ್ರಿಯಾಂಕ್ ಸಾಹೇಬ್ರು ಕೂಡ ಮಾತಾಡಲಿಕ್ಕೆ. ಅವಾಗ ನಾನು ನಿಮ್ಗೆ ಹೇಳ್ತೀನಿ ಪ್ರಿಯಾಂಕ್ ಸಾಹೇಬರು ಯಾವಾಗ ಎಷ್ಟು ಕರೆಕ್ಟ್ ಇದ್ದಾರೆ ಅನ್ನೋದು ಈ ರಾಜ್ಯ ಇಲ್ಲ ದೇಶ ಜನಗೆ ಗೊತ್ತಿದೆ ಅಂತ ನಾನು ಈ ಬಗ್ಗೆ ಹೇಳಕ್ ಬಯಸ್ತೇನೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.